ನೀನು ಹೀರೋ ಪಾತ್ರ ಮಾಡಿದ್ರೆ ಸರಿಯಾಗದು. ನೀನು ನಿನ್ನ ಅಜ್ಜನ ತರ ಕಾಮಿಡಿ ಪಾತ್ರವನ್ನೇ ಮಾಡು ಅಂತ ಹೇಳಿದ್ದ ಮೀಡಿಯಾ ವ್ಯಕ್ತಿಯ ಮುಂದೆ ಕೆಲವೇ ವರ್ಷದಲ್ಲಿ ಶಬಾಷ್ ಎಂದು ಹೇಳಿಸಿಕೊಂಡಿದ್ದು ಅಲ್ಲು ಅರ್ಜುನ್ ಹೇಗೆ? ಪವನ್ ಕಲ್ಯಾಣ್, ಚಿರಂಜೀವಿ ಹಾಗೆ ಅಲ್ಲು ಅರ್ಜುನ್ ನಡುವೆ ಸರಿ ಇಲ್ವಾ? ಅರೆಸ್ಟ್ ಆದ ಒಂದೇ ದಿವಸದಲ್ಲಿ ಅಲ್ಲು ಅರ್ಜುನ್ ಅವರು ಮತ್ತೆ ಮನೆಗೆ ಬಂದದ್ದಾದ್ರೂ ಹೇಗೆ? ನಮಸ್ಕಾರ, ಇದು ನನ್ನ ಕನ್ನಡಿಗ ಹೊಸದೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋ ಭಾಗದಲ್ಲಿ ಅಲ್ಲು ಅರ್ಜುನ್ ಅವರ ಕುರಿತಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳುವ. ಹಾಗಾದ್ರೆ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋಕ್ಕೆ ಹೋಗುವ. ಅಲ್ಲು ಅರ್ಜುನ್ ಈಗಾಗಲೇ ಪುಷ್ಪ ಸಿನಿಮಾಗಳ ಮೂಲಕ ಭಾರತದಾದ್ಯಂತ ಸದ್ದನ್ನು ಮಾಡ್ತಾ ಇರುವ ಅಲ್ಲು ಅರ್ಜುನ್ ಅವರು ತೆಲುಗು ಸಿನಿಮಾ ರಂಗದವರು. 1982 ಏಪ್ರಿಲ್ 8ಕ್ಕೆ ಅಲ್ಲು ಅರ್ಜುನ್ ಅವರು ತಮಿಳುನಾಡಿನ ಚೆನ್ನೈಯಲ್ಲಿ ಜನಿಸ್ತಾರೆ. ಇವರ ತಂದೆ ಅಲ್ಲು ಅರವಿಂದ್ ಅವರು ತೆಲುಗಿನ ಖ್ಯಾತ ನಿರ್ಮಾಪಕರು ಕೂಡ ಹೌದು. ಇವರ ತಂದೆಯ ತಂದೆ ಅಂದ್ರೆ ಇವರ ಅಜ್ಜ ಅಲ್ಲು ರಾಮಲಿಂಗಯ್ಯ ಎನ್ನುವವರು ಒಬ್ರು ಕಾಮಿಡಿಯನ್ ಆಕ್ಟರ್. ಅಂದ್ರೆ ಅವತ್ತು 1000ಕ್ಕಿಂತ ಹೆಚ್ಚಿನ ಸಿನಿಮಾದಲ್ಲಿ ಇವರು ನಟಿಸಿದ್ರು. ಈ ಮೂಲಕ ಅಲ್ಲು ಅರ್ಜುನ್ ಅವರಿಗೆ ಸಿನಿಮಾ ರಂಗಕ್ಕೆ ನಂಟಿತ್ತು. ಆ ಬಳಿಕ ಸಿನಿಮಾ ರಂಗದ ನಂಟು ಬೆಳೆಯತೊಡಗಿತು. ಇವರ ಜನನವಾಗುವುದಕ್ಕಿಂತ 2 ವರ್ಷ ಮುಂಚೆ ಮತ್ತೊಂದು ಸಿನಿಮಾ ನಂಟು ಕೂಡ ಬೆಳೀತು. ಅದು ತೆಲುಗಿನ ಖ್ಯಾತ ನಟರಾಗಿದ್ದ ಮೆಗಾಸ್ಟಾರ್ ಚಿರಂಜೀವಿ ಅವರೊಂದಿಗೆ. ಅಲ್ಲು ಅರವಿಂದ್ ಅವರ ತಂಗಿ ಸುರೇಖಾ ಎನ್ನುವವರನ್ನು ಚಿರಂಜೀವಿ ಅವರು ಮದುವೆಯಾಗ್ತಾರೆ. ಈ ಮೂಲಕ ಅಲ್ಲು ಅರ್ಜುನ್ ಅವರ ಮಾವನಾಗ್ತಾರೆ ಮೆಗಾಸ್ಟಾರ್ ಚಿರಂಜೀವಿ. ಅಲ್ಲು ಅರವಿಂದ್ ಅವರಿಗೆ 3 ಪುತ್ರರು. ಇವರಲ್ಲಿ ಎರಡನೆಯವರು ಅಲ್ಲು ಅರ್ಜುನ್ ಅವರು ಸಿನಿಮಾ ರಂಗಕ್ಕೆ ಎಂಟ್ರಿ ಆದದ್ದು ಅವರ 3ನೇ ವರ್ಷದಲ್ಲಿ. ಅಂದ್ರೆ ವಿಜೇತ ಎನ್ನುವ ತೆಲುಗು ಸಿನಿಮಾದಲ್ಲಿ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಅಲ್ಲು ಅರ್ಜುನ್ ಅವರು ನಟಿಸಿದ್ರು. ಆ ಬಳಿಕ ಅವರ ಡೆಬ್ಯೂಟ್ ನಡೆದದ್ದು ಗಂಗೋತ್ರಿ ಎನ್ನುವ ಸಿನಿಮಾದ ಮೂಲಕ. ಈ ಸಿನಿಮಾವನ್ನು ಸ್ವತಃ ಅಲ್ಲು ಅರವಿಂದ್ ಅವರು ನಿರ್ಮಾಣ ಮಾಡಿದ್ರು. 2003ರಲ್ಲಿ ಬಂದಿದ್ದ ಈ ಸಿನಿಮಾಕ್ಕೆ ಹೆಚ್ಚಾಗಿ ನೆಗೆಟಿವ್ ರಿವ್ಯೂಸೇ ಬಂದಿತ್ತು. ಅದು ಅಲ್ಲದೆ ಅಲ್ಲು ಅರ್ಜುನ್ ಅವರ ಅಭಿನಯಕ್ಕೆ ಎಲ್ಲರೂ ಟ್ರೋಲ್ ಅನ್ನೇ ಕೂಡ ಆವತ್ತು ಮಾಡಿದ್ರು. ಆವತ್ತು ಒಬ್ರು ಮೀಡಿಯಾದವರು ಅಲ್ಲು ಅರ್ಜುನ್ ಅವರು ಸರಿಯಾದ ಪಾತ್ರವನ್ನು ಚೂಸ್ ಮಾಡಬೇಕು, ಅವರಿಗೆ ಮ್ಯಾಚ್ ಆಗದೆ ಇರುವ ಪಾತ್ರವನ್ನು ಚೂಸ್ ಮಾಡಬಾರ್ದು, ಅಂದ್ರೆ ತನ್ನ ತಾತನ ರೀತಿ ಅವರು ಕೂಡ ಕಾಮಿಡಿ ಪಾತ್ರಗಳನ್ನೇ ಮಾಡಬೇಕು ಅನ್ನುವ ಇಂಡೈರೆಕ್ಟ್ ಆಗಿರುವ ಮಾತನ್ನಾಡ್ತಾರೆ ಮೀಡಿಯಾದವರು. ಇದರಿಂದ ಮೊದಲ ಸಿನಿಮಾದ ಸೋಲನ್ನು ಗಮನಿಸಲೇದ ಅಲ್ಲು ಅರ್ಜುನ್ ಅವರು ಮತ್ತೆ ಕಂಬ್ಯಾಕ್ ಮಾಡ್ತಾರೆ 2004ರಲ್ಲಿ. ಅವರ ಕಲ್ಟ್ ಕ್ಲಾಸಿಕ್ ಸಿನಿಮಾ ಆರ್ಯ ಎನ್ನುವ ಸಿನಿಮಾವು 2004ರಲ್ಲಿ ಬರುತ್ತೆ. ಈ ಸಿನಿಮಾವನ್ನು ಇವತ್ತು ಪುಷ್ಪ ಸಿನಿಮಾದ ಮೂಲಕ ಸದ್ದನ್ನು ಮಾಡ್ತಾ ಇರುವ ಅಲ್ಲು ಅರ್ಜುನ್ ಹಾಗೆಯೇ ಸುಕುಮಾರ್ ಕಾಂಬೋದಲ್ಲಿ ಬಂದಿತ್ತು ಈ ಸಿನಿಮಾ. ಅಲ್ಲು ಅರ್ಜುನ್ ಅವರಿಗೆ ಜೀವವನ್ನೇ ಕೊಟ್ಟಿದ್ದು ಸುಕುಮಾರ್. ಈ ಸಿನಿಮಾವು ಆವತ್ತು ಬಾಕ್ಸ್ ಆಫೀಸಿನಲ್ಲಿ ದೊಡ್ಡ ಸದ್ದನ್ನು ಮಾಡಿ, ಬಾಕ್ಸ್ ಆಫೀಸ್ ಮಾತ್ರವಲ್ಲದೆ ತನ್ನ ಮೊದಲ ಸಿನಿಮಾದ ಮೂಲಕ ತನ್ನನ್ನು ಜಡ್ಜ್ ಮಾಡಿದ್ದ ಮಂದಿಯ ಎದುರು ತಲೆ ಎತ್ತಿ ನಿಲ್ಲುವಂತೆ ಮಾಡಿತ್ತು ಈ ಸಿನಿಮಾ. ಇದಾದ ಬಳಿಕ ಅವರ ಸೂಪರ್ ಹಿಟ್ ಸಿನಿಮಾ ಬನ್ನಿ ಎನ್ನುವ ಸಿನಿಮಾವು 2005ರಲ್ಲಿ ಬಂದಿತ್ತು. ಆ ಬಳಿಕ ದೇಸಮುದುರು ಎನ್ನುವ ಸಿನಿಮಾ ಕೂಡ ಬಂದಿತ್ತು. ಆ ಬಳಿಕ ಆರ್ಯ ಸಿನಿಮಾದ 2ನೇ ಭಾಗ ಮತ್ತೊಮ್ಮೆ ಸುಕುಮಾರ್ ಕಾಂಬೋದೊಂದಿಗೆ ಬಂದಿತ್ತು. ಈ ಎಲ್ಲಾ ಸಿನಿಮಾಗಳು ಕೂಡ 10ರ ದಶಕದಲ್ಲಿ ಅಲ್ಲು ಅರ್ಜುನ್ ಅವರಿಗೆ ಒಂದು ದೊಡ್ಡ ಸಕ್ಸಸ್ ಅನ್ನೇ ಕೊಡುವುದರಲ್ಲಿ ಸಹಾಯವಾಯಿತು. ಆವತ್ತೇ ಅಲ್ಲು ಅರ್ಜುನ್ ಅವರು ತೆಲುಗಿನ ಪ್ರಾಮಿಸಿಂಗ್ ನಟರಾಗಿ ಬೆಳೆದು ಬಂದಿದ್ದಾರೆ. ಆ ಬಳಿಕ ಬಂದಿದ್ದ ಜುಲೈ ಎನ್ನುವ ಸಿನಿಮಾವಾಗಿರಲಿ, ರೇಸ್ ಗುರುರಾಮ್ ಎನ್ನುವ ಸಿನಿಮಾವಾಗಿರಲಿ, ಸನ್ ಆಫ್ ಸತ್ಯಮೂರ್ತಿ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸಕ್ಸಸ್ ಅನ್ನೇ ಕಾಣುವುದರಲ್ಲಿ ಸಕ್ಸಸ್ ಆಯಿತು. ಅದು ಅಲ್ಲದೆ ಹಲವಾರು ಸಿನಿಮಾಗಳು ಕೂಡ ಹಿಟ್ ಕೂಡ ಆಯಿತು. ಸರ್ರೆನಾಡು ಎನ್ನುವ ಸಿನಿಮಾ ಫುಲ್ ನೆಗೆಟಿವ್ ರೆಸ್ಪಾನ್ಸ್ ಬಂದಿದ್ರು ಕೂಡ ಬರೋಬ್ಬರಿ 127 ಕೋಟಿ ಕಲೆಕ್ಷನ್ ಅನ್ನು ಮಾಡಿತ್ತು ಈ ಸಿನಿಮಾ. ಆವತ್ತು ಅಲ್ಲು ಅರ್ಜುನ್ ಅವರ ಕೆರಿಯರ್ನಲ್ಲಿ ಅತ್ಯಧಿಕ ಕಲೆಕ್ಷನ್ ಅನ್ನು ಮಾಡಿದ್ದ ಚಿತ್ರವಾಗಿತ್ತು ಈ ಸಿನಿಮಾ. ಆ ಬಳಿಕ ಪೂಜಾ ಹೆಗ್ಡೆಯೊಂದಿಗೆ ಬಂದಿದ್ದ ಡಿಜೆ ಎನ್ನುವ ಸಿನಿಮಾ ಆಗಿರಲಿ, ಅಥವಾ ಇತ್ತೀಚೆಗೆ ಪುಷ್ಪ ಸಿನಿಮಾಕ್ಕಿಂತ ಮುಂಚೆ ರಿಲೀಸ್ ಆಗಿದ್ದ ಅಲ ವೈಕುಂಠಪುರಮುಲು ಎನ್ನುವ ಸಿನಿಮಾವು ದಾಖಲೆ ಕಲೆಕ್ಷನ್ ಅನ್ನು ಥಿಯೇಟರ್ಗಳಲ್ಲಿ ಮಾಡಿತ್ತು. ಈ ಎರಡೂ ಸಿನಿಮಾಗಳು ಆವತ್ತು ಅಲ್ಲು ಅರ್ಜುನ್ ಅವರ ಕೆರಿಯರ್ನಲ್ಲಿ ಅತ್ಯಧಿಕ ಕಲೆಕ್ಷನ್ ಅನ್ನು ಮಾಡಿದ್ದ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ. ಇನ್ನು ಪುಷ್ಪ ಸಿನಿಮಾದ ಮೊದಲ ಭಾಗ ಕೂಡ ಬರೋಬ್ಬರಿ 350 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಅನ್ನೇ ಮಾಡುವ ಮೂಲಕ ಆವತ್ತು ಅಲ್ಲು ಅರ್ಜುನ್ ಅವರ ಕೆರಿಯರ್ನಲ್ಲಿ ಅತ್ಯಧಿಕ ಕಲೆಕ್ಷನ್ ಅನ್ನು ಮಾಡಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಪಡೆದುಕೊಂಡಿತ್ತು. ಈ ಸಿನಿಮಾ ಆದ ಬಳಿಕ ಕುಮಾರ್ ಕಾಂಬೋದಲ್ಲಿ ಬಂದಿದ್ದ ಮತ್ತೊಂದು ಸಿನಿಮಾ ಪುಷ್ಪ ಸಿನಿಮಾದ 2ನೇ ಭಾಗ ಇತ್ತೀಚೆಗಂತೂ ರಿಲೀಸ್ ಆಗಿ ಈಗಾಗಲೇ 1000 ಕೋಟಿ ಗಡಿಯನ್ನು ಕೂಡ ದಾಟಿದೆ. ಈ ಮೂಲಕ ಅಲ್ಲು ಅರ್ಜುನ್ ಅವರು ತೆಲುಗಿನ ಒಂದು ದೊಡ್ಡ ನಟರಾಗಿ ಕಾಣಿಸಿಕೊಂಡಿದ್ದಾರೆ. ಈ ರೀತಿ ಸಿನಿಮಾದ ಮೂಲಕ ಸದ್ದನ್ನು ಮಾಡ್ತಾ ಇರುವ ಅಲ್ಲು ಅರ್ಜುನ್ ಅವರು ಹಲವಾರು ಕಾಂಟ್ರವರ್ಸಿಯಿಂದ ಕೂಡ ಸದ್ದನ್ನು ಮಾಡಿದ್ದಾರೆ. ಅಲ್ಲು ಅರ್ಜುನ್ ಅವರು ಈಗಾಗಲೇ ಪವನ್ ಕಲ್ಯಾಣ್ ಅವರೊಂದಿಗೆ ಒಂದು ಕಾಂಟ್ರವರ್ಸಿ ನಡೆದಿತ್ತು. ಪವನ್ ಕಲ್ಯಾಣ್ ಅಂದ್ರೆ ಚಿರಂಜೀವಿ ಅವರ ತಮ್ಮ, ಚಿರಂಜೀವಿ ಅಲ್ಲು ಅರ್ಜುನ್ ಅವರ ಮಾವ. ಈ ಮೂಲಕ ಪರಸ್ಪರ ಸಂಬಂಧವನ್ನು ಹೊಂದಿಕೊಂಡಿದ್ದ ಕುಟುಂಬವಾಗಿದೆ ಇವರದ್ದು. 2019 ಆಗಿರಲಿ, ಅದಕ್ಕಿಂತ ಮುಂಚೆ ಆಗಿರಲಿ, ಅಲ್ಲು ಅರ್ಜುನ್ ಅವರು ಪವನ್ ಕಲ್ಯಾಣ್ ಅವರ ಪಾರ್ಟಿಗೆ ಪ್ರಚಾರವನ್ನು ಮಾಡಲು ಹೋಗಿದ್ರು. ಆದರೆ 2024ರಲ್ಲಿ ನಡೆದಿದ್ದ ಆಂಧ್ರ ಪ್ರದೇಶ ಚುನಾವಣೆಯಲ್ಲಿ ಪವನ್ ಕಲ್ಯಾಣ್ ಪಾರ್ಟಿಗೆ
ಪ್ರಚಾರವನ್ನು ಮಾಡಲು ಹೋಗಿಲ್ಲ ಅಲ್ಲು ಅರ್ಜುನ್. ಬದಲಾಗಿ ಅವರ ಪ್ರತಿಪಕ್ಷ ಪಾರ್ಟಿಯಾಗಿದ್ದ YRCP ಪಾರ್ಟಿಯ ಒಂದು MLAಗೆ ಪ್ರಚಾರವನ್ನು ಮಾಡಲು ಅಲ್ಲು ಅರ್ಜುನ್ ಅವರು ಹೋಗ್ತಾರೆ. ಈ ಮೂಲಕ ಅಲ್ಲು ಅರ್ಜುನ್ ಹಾಗೆಯೇ ಮೆಗಾ ಕುಟುಂಬ ಫೈಟ್ ಅಲ್ಲಿಂದ ಆರಂಭವಾಗುತ್ತೆ. ಪವನ್ ಕಲ್ಯಾಣ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗ್ತಾರೆ ಅಲ್ಲು ಅರ್ಜುನ್. ಪವನ್ ಕಲ್ಯಾಣ್ ಹಾಗೆಯೇ ಅಲ್ಲು ಅರ್ಜುನ್ ನಡುವೆ ನೇರ ಫೈಟ್ ಇದೆ ಅಂತ ಮಾತುಗಳು ಕೂಡ ಕೇಳಿ ಬಂದಿತ್ತು. ಇತ್ತೀಚೆಗೆ ಬೆಂಗಳೂರಿಗೆ ಬಂದಿದ್ದ ಸಮಯದಲ್ಲಿ ಪವನ್ ಕಲ್ಯಾಣ್ ಅವರು ರಾಜ್‌ಕುಮಾರ್ ಅವರ ಸಿನಿಮಾವನ್ನು ಪ್ರಶಂಸೆ ಮಾಡುವ ಮೂಲಕ ಅಲ್ಲು ಅರ್ಜುನ್ ಅವರ ಪುಷ್ಪ ಸಿನಿಮಾವನ್ನು ಕಟುವಾಗಿ ಟೀಕೆ ಮಾಡಿದ್ದು ಪವನ್ ಕಲ್ಯಾಣ್. ಇದರಿಂದ ಇವರ ಫೈಟ್ ದೊಡ್ಡ ರೀತಿಯಲ್ಲಿ ನಡೆಯುತ್ತೆ ಎನ್ನುವ ಸಂಶಯ ಕೂಡ ಇತ್ತು. ಆದ್ರೆ ಅದೆಲ್ಲ ಬದಲಾವಣೆಯಾದದ್ದು 2-3 ದಿನಗಳಿಂದ. ಅಲ್ಲು ಅರ್ಜುನ್ ಪುಷ್ಪ ಸಿನಿಮಾದ 2ನೇ ಭಾಗ ರಿಲೀಸ್ ಆಗುವ ವೇಳೆಗೆ ಸ್ಕ್ರೀನಿಂಗ್ ನಡೆಸಿದ್ದ ಸಂಧ್ಯಾ ಥಿಯೇಟರ್‌ಗೆ ಅರ್ಲಿ ಮಾರ್ನಿಂಗ್ ಶೋಗೆ ಹೋಗಿದ್ರು ಅಲ್ಲು ಅರ್ಜುನ್. ಅವತ್ತು ಅಭಿಮಾನಿಗಳೇ ಸೇರಿದ್ದ ಆ ಥಿಯೇಟರ್‌ನಲ್ಲಿ ಅಲ್ಲು ಅರ್ಜುನ್ ಅವರು ಬರ್ತಿದ್ದಾರೆ ಅಂತ ಯಾರಿಗೂ ಕೂಡ ತಿಳಿದಿರಲಿಲ್ಲ. ಮೊದಲಿಗೆ ಅರ್ಲಿ ಮಾರ್ನಿಂಗ್ ಶೋ ಅಂದ ಮೇಲೆ ಅಭಿಮಾನಿಗಳ ಜಾತ್ರೆ ಇರುತ್ತೆ. ಇನ್ನು ಅಲ್ಲಿಗೆ ಬಂದಿದ್ದ ಅಲ್ಲು ಅರ್ಜುನ್ ನೋಡಲು ಎಲ್ಲರೂ ಕೂಡ ಮುಗಿಬಿದ್ರು. ಅಲ್ಲಿ ಅರ್ಲಿ ಮಾರ್ನಿಂಗ್ ಶೋಗೆ ಒಬ್ರು ತಾಯಿ ಹಾಗೆ 2 ಮಕ್ಕಳು ಬಂದಿದ್ರು. ಈ ಕಾಲ್ತುಳಿತಕ್ಕೊಳಗಾಗಿ ಆ ತಾಯಿ ಸಾವನ್ನಪ್ಪಿದ್ದಾರೆ. 2 ಮಕ್ಕಳಿಗೆ ಗಾಯ ಕೂಡ ಆಗಿದೆ. ಈ ಘಟನೆ ನಡೆದ 2 ದಿವಸಗಳ ಬಳಿಕ ಅಲ್ಲು ಅರ್ಜುನ್ ಅವರು ಕ್ಷಮೆಯನ್ನು ಕೇಳಿ ಒಂದು ವಿಡಿಯೋವನ್ನು ಸೋಷಿಯಲ್ ಮೀಡಿಯಾ ಮೂಲಕ ಹರಿಯಬಿಡ್ತಾರೆ. ಇದರಲ್ಲಿ 5 ಲಕ್ಷವನ್ನು ಆ ಕುಟುಂಬಕ್ಕೆ ಕೊಡುವುದಾಗಿ ಅಲ್ಲು ಅರ್ಜುನ್ ಅವರು ತಿಳಿಸ್ತಾರೆ. ಪುಷ್ಪ ಸಿನಿಮಾ ಈ ರೀತಿ ಕೋಟಿ ಹೊಡಿತಾ ಇರುವ ಸಂದರ್ಭದಲ್ಲಿ ಕೇವಲ 5 ಲಕ್ಷವನ್ನು ಮಾತ್ರವೇ ಅಲ್ಲು ಅರ್ಜುನ್ ಅವರಿಗೆ ಕೊಡೋಕಾಯ್ತಾ ಅನ್ನುವ ಟೀಕೆ ಕೂಡ ಆ ವೇಳೆಗೆ ವ್ಯಕ್ತವಾಗುತ್ತೆ. 7-8 ದಿವಸ ಆದ ಬಳಿಕ ಪೊಲೀಸರು ಕೂಡ ಇದಕ್ಕೆ ಎಂಟ್ರಿ ಆಗ್ತಾರೆ. ಪೊಲೀಸರು ಅಲ್ಲು ಅರ್ಜುನ್ ಅವರನ್ನು ಬಂಧಿಸ್ತಾರೆ. ಅಲ್ಲು ಅರ್ಜುನ್ ಅವರ ಮನೆಗೆ ಎಂಟ್ರಿಯಾಗಿ ಹಾಕಿದ್ದ ಉಡುಪಿನಲ್ಲೇ ಬಂಧಿಸಿ ಕೋರ್ಟ್‌ಗೆ ಕರೆದುಕೊಂಡು ಹೋಗ್ತಾರೆ. ಮೆಡಿಕಲ್ ಚೆಕಪ್ ಮಾಡಿದ ಬಳಿಕ ಕೋರ್ಟ್‌ಗೆ ಕರೆದುಕೊಂಡು ಹೋದ ಬಳಿಕ ಅವರಿಗೆ 14 ದಿವಸ ನ್ಯಾಯಾಂಗ ಬಂಧನವಾಗುತ್ತೆ. ಮೊದಲಿಗೆ ಇದು ಸರ್ಕಾರ ಹಾಗೆ ಅಲ್ಲು ಅರ್ಜುನ್ ಅವರ ಡ್ರಾಮಾ ಅಂತ ಎಲ್ರೂ ಅಂದ್ಕೊಂಡಿದ್ರು. ಆದ್ರೆ ಆ ಡ್ರಾಮಾದಲ್ಲಿ ಒಂದು ಟ್ವಿಸ್ಟ್ ಅನ್ನು ಕೊಟ್ರು ಅಲ್ಲು ಅರ್ಜುನ್. 14 ದಿನ ನ್ಯಾಯಾಂಗ ಬಂಧನ ಅಂದ ಕೂಡಲೇ ಎಲ್ರೂ ಇದು ಸೀರಿಯಸ್ ವಿಷಯ ಅಂದ್ಕೊಂಡ್ರು. ಆದ್ರೆ ಈ ತೀರ್ಪು ಬಂದ ಕೆಲವು ಗಂಟೆಯಲ್ಲಿ ಅಲ್ಲು ಅರ್ಜುನ್ ಜೈಲು ಸೇರುವುದಕ್ಕಿಂತಲೂ ಮೊದಲು ಹೈಕೋರ್ಟ್‌ನಿಂದ ಬೇಲ್ ತಂದು ಅಲ್ಲು ಅರ್ಜುನ್ ಅವರನ್ನು ಬಿಡಿಸಿಕೊಳ್ಳಲು ಸಹಾಯವಾಯಿತು. ಈ ಮೂಲಕ ಇದು ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗಿರುವ ಪ್ಲಾನ್ ಅಂತ ಹೇಳ್ತಾರೆ ಕೆಲವೊಂದು ಸೋಷಿಯಲ್ ಮೀಡಿಯಾ ಮಂದಿ. ಇನ್ನು ಮೊದಲಿಗೆ ಈ ಅಲ್ಲು ಅರ್ಜುನ್ ವಿಷಯ ಮಾತಾಡ್ತಾ ಇದ್ದ ವೇಳೆಗೆ ಅರೆಸ್ಟ್ ಮಾಡಿದ್ದ ಸಂದರ್ಭದಲ್ಲಿ ತೆಲಂಗಾಣದ CM ಅವರು ಈ ವಿಷಯಕ್ಕೆ ನಾನು ಹೋಗಲ್ಲ, ಇದು ಅವರೇ ಪೊಲೀಸರೇ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗಿದ್ದ ಸಂದರ್ಭದಲ್ಲಿ ಪವನ್ ಕಲ್ಯಾಣ್, ಚಿರಂಜೀವಿ ಸೇರಿದಂತೆ ಅಲ್ಲು ಅರ್ಜುನ್ ಅವರಿಗೆ ದೊಡ್ಡ ಇನ್ಫ್ಲೂಯೆನ್ಸ್ ಇದೆ ಅಂತ ಗೊತ್ತು. ಅವರನ್ನೆಲ್ಲ ಇಟ್ಟುಕೊಂಡು ಅಲ್ಲು ಅರ್ಜುನ್ ಅವರು ಜಾಮೀನಿನ ಮೂಲಕ ಮತ್ತೆ ಹೊರಬಂದ್ರು. ಇನ್ನು ಸಾವನ್ನಪ್ಪಿದ ಆ ಮಹಿಳೆಯ ಪತಿ ಕೂಡ ತನ್ನ ಕೇಸ್ನಿಂದಾಗಿ ಅಲ್ಲು ಅರ್ಜುನ್ ಅವರು ಜೈಲಿಗೆ ಹೋಗ್ತಾರೆ ಅಂತ ಗೊತ್ತಿರಲಿಲ್ಲ, ಬೇಕಾದ್ರೆ ಕೇಸನ್ನು ಹಿಂಪಡೆದುಕೊಳ್ತೇನೆ ಅಂತ ಕೂಡ ಹೇಳಿದ್ದಾರೆ. ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗಿ ಹೊರಬಂದ ಬಳಿಕ ಆ ಮಹಿಳೆಯ ಕುಟುಂಬಕ್ಕೆ ಸದಾ ಬೆನ್ನಿಂದೆ ಇರ್ತೇನೆ ಅಂತ ಕೂಡ ಹೇಳಿದ್ದಾರೆ. ಇದ್ರೆ ಅದು ಒಳ್ಳೆಯದು. ಇನ್ನು ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗಿ ಹೊರಬಂದ ಬಳಿಕ ಹಲವಾರು ಸೆಲೆಬ್ರಿಟಿಗಳು, ನಟ ನಟಿಯರು ಅವರನ್ನು ಭೇಟಿಯಾಗ್ತಿದ್ದಾರೆ. ಇದೀಗ ಇವತ್ತು ಪವನ್ ಕಲ್ಯಾಣ್ ಹಾಗೆಯೇ ಚಿರಂಜೀವಿ ಅವರು ಅಲ್ಲು ಅರ್ಜುನ್ ಅವರನ್ನು ಭೇಟಿಯಾಗ್ತಾರೆ ಎನ್ನುವ ಮಾಹಿತಿಗಳು ಕೂಡ ಇದೆ. ಈ ಮೂಲಕ ಎಲ್ಲಾದ್ರೂ ಭೇಟಿಯಾಗಲು ಬಂದ್ರೆ ಇತ್ತೀಚೆಗೆ ದೊಡ್ಡ ಸದ್ದನ್ನು ಮಾಡಿರುವ ಅಲ್ಲು ಅರ್ಜುನ್ ಹಾಗೆಯೇ ಪವನ್ ಕಲ್ಯಾಣ್ ಕ್ಲಾಶ್ ಇವತ್ತಿನ ಮೂಲಕ ಜನರ ಮುಂದೆ ಅಂತ್ಯವಾಗುವ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.